ಆರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ವಿಶೇಷ ಅನ್ನಿಸ್ಕೊಂಡಿರುವಂತಹ ಕೋಲಾರ ಜಿಲ್ಲೆಯ ಕಮ್ಮಸಂದ್ರದ 108 ಅಡಿಯ ಬೃಹತ್ ಕೋಟಿಲಿಂಗೇಶ್ವರ ದೇವಾಲಯದ ಬಗ್ಗೆ, ಅಲ್ಲಿರುವಂತಹ ಶಿವಲಿಂಗದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ಸಲ್ಲಿಸ್ತೇನೆ. ಬೆಂಗಳೂರಿನಿಂದ ಕೇವಲ 97 ಕಿಲೋಮೀಟರ್ ದೂರದಲ್ಲಿ ಈ ಕೋಟಿಲಿಂಗೇಶ್ವರ ದೇವಾಲಯವನ್ನು ನಾವು ನೋಡಬಹುದು. ಸ್ನೇಹಿತರೆ, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ಇರುವಂತಹ ದೇವಸ್ಥಾನಕ್ಕೆ, ಶಿವಲಿಂಗ ಇರುವಂಥ ದೇವಸ್ಥಾನಕ್ಕೆ ಕೇವಲ ಒಂದು 12 ಲಿಂಗಗಳನ್ನು ನೋಡಬಹುದು. ಕೆಲವು ಕಡೆ ಒಳಗೆ 108 ಶಿವಲಿಂಗಗಳನ್ನು ನೋಡಬಹುದು. ಆದರೆ ಇಲ್ಲಿನ ವಿಶೇಷ ಅಂತಂದರೆ, ಇಲ್ಲಿ ಸುಮಾರು 1 ಕೋಟಿಗೆ ಹತ್ತಿರ ಇರುವಷ್ಟು ಲಿಂಗಗಳನ್ನು, ಎಲ್ಲಿ ನೋಡಿದ್ರೂ ಲಿಂಗಗಳನ್ನು ನೋಡುವಂತಹ ಒಂದು ಸೌಭಾಗ್ಯ ಇದೆ. ಸ್ನೇಹಿತರೆ, 1980ರಲ್ಲಿ ಶ್ರೀಯುತ ಶ್ರೀ ಸಾಂಬ ಶಿವಮೂರ್ತಿ ಸ್ವಾಮಿಗಳ ನೇತೃತ್ವದಲ್ಲಿ 15 ಎಕರೆ ವಿಸ್ತೀರ್ಣದಲ್ಲಿ ಈ ಕೋಟಿ ಲಿಂಗಗಳ ದರ್ಶನ ನಾವು ಮಾಡಬಹುದಾಗಿದೆ. ಇಲ್ಲಿನ ವಿಶೇಷ ಏನು ಗೊತ್ತಾ? ತಾವು ನೋಡ್ತಾ ಇದ್ದೀರಿ ನೋಡಿ, ಇದು ಪುಟ್ಟ ಲಿಂಗ ಅಲ್ಲ, 108 ಅಡಿಯ ಎತ್ತರದ ಬೃಹತ್ ಶಿವಲಿಂಗ. ಸ್ನೇಹಿತರೆ, ಇದರ ಎದುರುಗಡೆ 32 ಅಡಿ ಎತ್ತರದ ದೊಡ್ಡ ಬಸವಣ್ಣನ ವಿಗ್ರಹ. ಜೊತೆಗೆ ವಿಶೇಷ ಅನ್ನಿಸ್ಕೊಂಡ್ರೆ, ಈ ಶಿವಲಿಂಗದ ಎದುರುಗಡೆ ಒಂದು ಬೃಹತ್ತಾದಂತಹ ತ್ರಿಶೂಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಭೂಲೋಕದಲ್ಲಿಲ್ಲ, ಕೈಲಾಸದಲ್ಲೇ ಇದ್ದೇವೇನೋ ಅನ್ನುವಂತಹ ಒಂದು ಭ್ರಮೆ ಹುಟ್ಟಿಸುವಂತಹ ಸುಂದರವಾದಂತಹ ಒಂದು ಲೋಕ ಇದು ಕೈಲಾಸ ಅನ್ನಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಎಲ್ಲಿ ನೋಡೋದ್ರಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಶಿವಲಿಂಗಗಳು, ನಾನಾ ಥರದ ಶಿವಲಿಂಗಗಳು, ಕಣ್ಣು ಹಾಯಿಸಿದಷ್ಟು ಕಂಡು ಬರುವಂತಹ ಶಿವಲಿಂಗ ನೋಡಿ. 108 ಅಡಿಯ ಎತ್ತರದ ಶಿವಲಿಂಗ, ಅದರ ಎದುರುಗಡೆ ಇರುವಂತಹ ಬೃಹತ್ ನಂದಿ. ಸ್ನೇಹಿತರೆ, ಇಲ್ಲಿ ನಾವು ಒಳಗಡೆ ಬಂದರೆ ಮುಖ್ಯ ದ್ವಾರದಲ್ಲಿ ಶಿವಲಿಂಗ ಮತ್ತು ಬಸವನ ದರ್ಶನ ನೋಡ್ತೇವೆ. ನಂತರ ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಅಯ್ಯಪ್ಪ ಸ್ವಾಮಿ, ಆಂಜನೇಯ, ಕನ್ನಿಕಾ ಪರಮೇಶ್ವರಿ, ಲಕ್ಷ್ಮೀ, ಪಾರ್ವತಿ, ಹಾಗೆಯೇ ನವಗ್ರಹಗಳು, ಸತ್ಯನಾರಾಯಣ ಸ್ವಾಮಿ, ಸುಬ್ರಹ್ಮಣ್ಯ, ಪಂಚಮುಖಿ ಆಂಜನೇಯ, ಸಂತೋಷಿ ಮಾತಾ, ಹೀಗೆ ಪುಟ್ಟ ಸುಂದರವಾದಂಥ ದೇವಾಲಯಗಳನ್ನು ನಾವು ನೋಡ್ತೇವೆ. ಇನ್ನೊಂದು ವಿಶೇಷ ಇದೆ ಇಲ್ಲಿನ ಬಹಳ ವಿಶೇಷ ಅಂದರೆ, ಈ ಗಣೇಶ ದೇವಾಲಯ ನಾವು ಒಳಗಡೆ ಬಂದ ತಕ್ಷಣ ಕಾಣ್ತೇವೆ, ಅಲ್ಲೊಂದು ಬಿಲ್ವ ಪತ್ರೆ ಮರ ಇದೆ, ನಾಗಲಿಂಗ ವೃಕ್ಷ ಅಂತ. ಅಲ್ಲಿ ಈ ದೇವಾಲಯದಲ್ಲಿ ಪೂಜಿಸಿದಂಥ ಪವಿತ್ರ ದಾರವನ್ನು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಹೇಳಿ ಅಲ್ಲಿ ಕಟ್ಟಿದ್ರೆ ಅವರ ಇಷ್ಟಾರ್ಥಗಳು ಈಡೇರತ್ತೆ ಅನ್ನುವಂತಹ ನಂಬಿಕೆ ಇದೆ. ಸ್ನೇಹಿತರೆ, ಈ ಬೃಹತ್ ಶಿವಲಿಂಗ ನಮಗೆಲ್ಲೂ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ, ಇಲ್ಲೇ ಬಂದು ನೋಡಬೇಕು. ಅದರ ಜೊತೆಗೆ ನೀವು ಕೋಟಿ ಹತ್ತಿರದಲ್ಲಿರುವಂತಹ ಶಿವಲಿಂಗವನ್ನು ನೋಡಬೇಕು ಅಂತಂದರೆ ಇಲ್ಲಿಗೆ ಬರಲೇಬೇಕಾಗತ್ತೆ. ಹಾಗಾಗಿ ದೇಶದ ನಾನಾ ಭಾಗಗಳಿಂದ ಬಂದಂಥ ಭಕ್ತಾದಿಗಳು ಇಲ್ಲಿ ಬಂದು ಲಕ್ಷಾಂತರ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಧನ್ಯರಾಗಿದ್ದಾರೆ. ಸ್ನೇಹಿತರೆ, ಈ ಸ್ಥಳ ಅತ್ಯಂತ ಪಾವಿತ್ರತೆಯಿಂದ, ಅನೇಕ ದೇವರುಗಳ ಗುಡಿಯಿಂದ ಶೋಭಾಯಮಾನವಾಗಿದ್ದು, ಭಕ್ತಾದಿಗಳು ಈ ಬೃಹತ್ ದೇವಾಲಯದ ಒಳಗೆ ಪ್ರವೇಶ ಮಾಡೋದಕ್ಕೆ 20 ರೂಪಾಯಿಗಳ ಪ್ರವೇಶ ಶುಲ್ಕ ಇದೆ. ಸ್ನೇಹಿತರೆ, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9:30 ದೇವಾಲಯದ ದರ್ಶನ ಮಾಡಲು ಅವಕಾಶ ಇದೆ. ವಿಶೇಷವಾಗಿ ಮಹಾಶಿವರಾತ್ರಿಯಲ್ಲಿ ಅಲಂಕಾರ ನೋಡಬೇಕು, ಪೂಜೆ ಪುನಸ್ಕಾರಗಳು, ಆಗ ದೇಶದ ನಾನಾ ಭಾಗಗಳಿಂದ ಇಲ್ಲಿಗೆ ಬರ್ತಾರೆ. ಸ್ನೇಹಿತರೆ, ಇದಕ್ಕೊಂದು ಪುರಾಣದ ಕಥೆಯೂ ಇದೆ. ತ್ರೇತಾಯುಗದಲ್ಲಿ ಗೌತಮ ಋಷಿ ದೇವೇಂದ್ರನಿಗೆ ಅಹಲ್ಯ ಜೊತೆಗೆ ಸಂಪರ್ಕ ಮಾಡ್ದ ಅಂತ ಹೇಳಿ ಶಾಪ ಕೊಟ್ಟಾಗ, ದೇವೇಂದ್ರ ಆ ಶಾಪ ವಿಮೋಚನೆಗಾಗಿ ಈ ಸ್ಥಳದಲ್ಲಿ ಬಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ದ ಅನ್ನುವಂತಹ ಮಾತಿದೆ. ಅದರಿಂದ ಶಾಪ ಮುಕ್ತನಾದ ಅನ್ನುವಂಥದ್ದು ಇದೆ. ಸ್ನೇಹಿತರೆ,
ಇಲ್ಲಿ ಈ ದೇವಾಲಯದಲ್ಲಿ ಅನ್ನದಾನ, ದಾಸೋಹದ ವ್ಯವಸ್ಥೆ ಇದೆ. ಬಡವರಿಗೆ ವಸ್ತ್ರದಾನ ಮಾಡ್ತಾರೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ಸಾಮೂಹಿಕ ವಿವಾಹ ವ್ಯವಸ್ಥೆಯೂ ಇದೆ ಸ್ನೇಹಿತರೆ. ಪ್ರತಿ ವರ್ಷ ಆಶ್ವಯುಜ ಮಾಸದಲ್ಲಿ ದಸರಾ ಸಂದರ್ಭದಲ್ಲಿ ರಥೋತ್ಸವ ಹಾಗೂ ಜಾತ್ರೆಯನ್ನು ಇಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ ಸ್ನೇಹಿತರೆ. ಅನೇಕ ಚಲನಚಿತ್ರಗಳಲ್ಲೂ ಸಹ ಈ ಕಮ್ಮಸಂದ್ರದ ಕೋಟಿಲಿಂಗೇಶ್ವರ ಶಿವಲಿಂಗದ ಮತ್ತು ನಂದಿಯ ಬೃಹತ್ ದರ್ಶನದ ಸನ್ನಿವೇಶ ಚಿತ್ರಿತವಾಗಿರೋದನ್ನು ತಾವು ನೋಡಿರಬಹುದು ಸ್ನೇಹಿತರೆ. ಇಂತಹ ಕೋಟಿಲಿಂಗೇಶ್ವರ ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದೇ ದೊಡ್ಡ ಹೆಮ್ಮೆಯ ವಿಚಾರ. ಪ್ರತಿಯೊಬ್ಬರೂ ಇಲ್ಲಿ ಬಂದು ನೋಡುವಂಥದ್ದು ಅಷ್ಟೇ ಅಲ್ಲ, ಇಂಥ ಕೋಟಿ ಲಿಂಗಗಳನ್ನು ಏಕಕಾಲದಲ್ಲಿ ನೋಡುವಂತಹ ಒಂದು ದರ್ಶನ ಸೌಭಾಗ್ಯ ನಮ್ಮದು ನಿಮ್ಮದು ಆಗಿರುತ್ತೆ ಸ್ನೇಹಿತರೆ. ಇಲ್ಲಿಗೆ ತಾವು ಬರಬೇಕು. ಕೋಟಿಲಿಂಗೇಶ್ವರ ಲಿಂಗಗಳನ್ನು ದರ್ಶನ ಮಾಡಿ ಪುನೀತರಾಗಬಹುದು. ಅದರ ಒಂದು ನಕ್ಷೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ. ಹೇಗೆ ಮೇಲ್ಗಡೆಯಿಂದ ನೋಡಿದ್ರೆ ಆ ಕೋಟಿಲಿಂಗೇಶ್ವರ ದೇವರು ಆ ಬೃಹತ್ ಲಿಂಗ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಿಜವಾಗಿಯೂ ಹೇಳೋದಾದರೆ ಇದು ಭೂ ಕೈಲಾಸ. ಇಲ್ಲಿಗೆ ನೀವು ಬಂದರೆ ಕೈಲಾಸಕ್ಕೆ ಅಂದರೆ ಕೈಲಾಸದಲ್ಲಿ ನಾವು ಏನೇನು ಕಾಣಬಹುದೋ ಅಂತಹ ಸುಂದರವಾದಂತಹ ದೃಶ್ಯವನ್ನು ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ. ಅಗತ್ಯವಾಗಿ ಈ ಸ್ಥಳಕ್ಕೆ ಬಂದು ನಾವು ಪುನೀತರಾಗಬಹುದು ಸ್ನೇಹಿತರೆ. ಈಗ ಕೇಶಸಿದ್ಧಿ ತೈಲ ಅನ್ನುವಂತಹ ತೈಲ ತಲೆಗೆ ಉಪಯೋಗಿಸೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅಲ್ಲದೆ ಹೊಟ್ಟು ಇದ್ದರೆ ಅದು ಬರೋದಿಲ್ಲ ಇದನ್ನು ಹಚ್ಕೊಳ್ಳೋದ್ರಿಂದ. ಆಮೇಲೆ ಒಳ್ಳೆ ತಂಪಾದಂತಹ ಇದನ್ನು ಹಚ್ಕೊಳ್ಳೋದ್ರಿಂದ ನಿದ್ರೆ ಬರುತ್ತೆ, ನಿದ್ರಾಹೀನತೆ ಹೊರಟೋಗುತ್ತೆ. ಈ ಬಗ್ಗೆ ಅನೇಕ ಜನ ಈ ಕೇಶಸಿದ್ಧಿ ತೈಲವನ್ನು ಬಳಸಿ ಬಹಳ ಖುಷಿಯನ್ನು ಪಟ್ಟಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ನೀವು ಒಮ್ಮೆ ಉಪಯೋಗಿಸಿ. ಇದನ್ನು ಉಪಯೋಗ ಮಾಡೋದರಿಂದ ನಿಮಗೆ ಅದರ ಅನುಭವ ಬರುತ್ತೆ. ಆದ್ದರಿಂದ ನಾವು ಎಷ್ಟೇ ಹೇಳಿದ್ರೂ ನೀವು ಅದನ್ನು ಸ್ವತಃ ಒಂದು ಸಲ ಮಾಡಿ ನೋಡಿ. ಆಗ ನಿಮಗೆ ಈ ಕೇಶಸಿದ್ಧಿ ತೈಲ ಉಪಯೋಗಿಸೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದಾದರೆ ದಯವಿಟ್ಟು ಖರೀದಿ ಮಾಡಿ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಇದು ಕೇವಲ ಅಡ್ವರ್ಟೈಸ್ ಅಂತ ತಿಳ್ಕೊಳ್ಬೇಡಿ. ಇದು ನಾವು ಪಾರಂಪರಿಕವಾಗಿ ಬಂದಂತಹ ಈ ಕೇಶಸಿದ್ಧಿಯ ಉಪಯೋಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದರ ಉಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅನ್ನುವಂತಹ ಕಳಕಳಿ ಮಾತ್ರ ನಮ್ಮದಾಗಿದೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ತಮ್ಮೆಲ್ಲರಿಂದ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು, ನಿಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.